ನಮ್ಮ ಉದ್ದೇಶ ಏನಾಗಿರ್ಬೇಕಂದ್ರೆ ಎಕ್ಸಾಮಲ್ಲಿ ಕ್ವಶನ್ ಬರೋ ಟಾಪಿಕ್ಸ್ನ ಕ್ಲೀನಾಗಿ ಓದ್ಕೋಬೇಕು. ಕ್ವಶನ್ ಪೇಪರ್ ಯಾವ ಥರ ಬರ್ತಿದೆ, ಯಾವ ಟಾಪಿಕಲ್ಲಿ ಜಾಸ್ತಿ ಕ್ವಶನ್ ಬರ್ತಿದ್ದಾವೆ ಅವ್ನು ನೋಡ್ಕೋಬೇಕು, ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಇದೇ ಅಷ್ಟು ನಮ್ಮ ಉದ್ದೇಶ ಆಗಿರ್ತದೆ. ಓಕೆ, ಹಾಯ್, ವೆಲ್ಕಮ್ ಟು ಸ್ಟಡಿ ಝೋನ್. ಓಕೆ, ಇದು ಮೊನ್ನೆಯಿಂದ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಿದ್ದೆ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಒಂದು ಪ್ರಾಪರಾಗಿ 100 ಡೇ ಪ್ಲಾನ್ ಮಾಡೋಣ ಅಂತ. ಓಕೆನಾ, ಅದ್ರ ಬಗ್ಗೆ ಇವತ್ತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಎಲ್ಲರೂ ಬ್ಯುಸಿ ಇರ್ತೀರ. ಹಬ್ಬ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, 100 ಡೇ ಪ್ಲ್ಯಾನ್ ಇದು, 100 ಡೇಸ್ದು. ಓಕೆನಾ, ಏನಂದರೆ ಕಂಪ್ಲೀಟಾಗಿ ನಾನು GK ಜೊತೆಗೆ ಕಮ್ಯುನಿಕೇಷನ್ ಕೂಡ ರಿವಿಷನ್ ಮಾಡಿಸೋದು. ಓಕೆನಾ, ಅದರ ಉದ್ದೇಶ ಆಗಿರ್ತದೆ. ಅದಕ್ಕೋಸ್ಕರ ಇದನ್ನ ಮಾಡ್ತಿರೋದು. ಓಕೆ, ಯಾಕಂದರೆ ಭಾಳ ಹುಡುಗರು ಎಲ್ಲಿ ಮಿಸ್ ಹೊಡ್ತಿದ್ದಾರೆ ಅಂದರೆ, ಓದ್ತಿದ್ದಾರೆ, ಅವ್ರ ಹತ್ರನೇ ಎಲ್ಲ ಬುಕ್ಸ್ ಇದ್ದಾವೆ, ಎಲ್ಲ ಕಂಟೆಂಟ್ ಕೂಡ ಇದೆ, ಹೇಗೆ ಓದ್ಬೇಕಂತನೂ ಕೂಡ ಗೊತ್ತಿದೆ. ಆದ್ರೂ ಕೂಡ ಎಲ್ಲಿ ಮಿಸ್ ಆಗ್ತಿದ್ದಾರೆ ಅಂದರೆ ಪ್ರಾಪರ್ ಗೈಡೆನ್ಸ್, ಪ್ರಾಪರಾಗಿ ಪ್ಲಾನ್ ಎಲ್ಲ ಮಿಸ್ ಆಗ್ತಿದ್ದಾರೆ. ಅದಕ್ಕೋಸ್ಕರ ಇದನ್ನ ಮಾಡ್ತಿರೋದು. ಈಗ ಎಕ್ಸಾಂಪಲ್ ಆಗಿ ಇವಾಗ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇದೆ ಅಲ್ವಾ, ಗ್ರೂಪ್ ಸಿ, ಅದಕ್ಕೋಸ್ಕರ ಇದನ್ನ ಮಾಡ್ತಿದ್ದೀನಿ. ಓಕೆ, ಇದು ಅಂದರೆ ಇದು ಒಂದಕ್ಕೆ ಎಕ್ಸಾಮ್ಗೆ ಆಗುತ್ತಾ ಅಲ್ವಾ, ಪ್ರತಿ ಗ್ರೂಪ್ ಸಿ ಎಕ್ಸಾಮಲ್ಲೂ ಕೂಡ ಇದೇ ಪ್ಯಾಟರ್ನೇ ಯೂಸ್ ಮಾಡಬೇಕಾಗುತ್ತೆ. ನೀವು ಇದೇ ಥರ ಲಾಂಗ್ ಟರ್ಮಲ್ಲೇ ಪ್ಲಾನ್ ಮಾಡ್ಕೊಂಡು ಓದಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಎಕ್ಸಾಮ್ಸು ಕ್ಲಿಯರ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದರೆ KPSC ಅವನು ಬಹಳ ಚೆನ್ನಾಗಿ ಪೇಪರ್ ತೆಗಿತಾನೆ. KPSC ಅವನು ಪ್ರತಿ ಸರಿ ಭಾಳ ಡೀಟೇಲ್ ಆಗಿ ತೆಗಿತಾರೆ. ಹಾಗಿರೋದ್ರಿಂದ ಯಾವಾಗಲೂ ಕೂಡ ಇನ್ ಡೀಟೇಲ್ ಆಗಿನೇ ಓದ್ಕೋಬೇಕು. ಆಮೇಲೆ ಎಲ್ಲಿ ಕ್ವಶನ್ಸ್ ಜಾಸ್ತಿ ಬರ್ತವೆ ಆ ಟಾಪಿಕ್ನ ಜಾಸ್ತಿ ಕ್ಲಾರಿಟಿಯಿಂದ ಜಾಸ್ತಿ ನೋಡ್ಕೊಂಡು ಹೋಗಬೇಕು, ಇದರ ಉದ್ದೇಶ ಆಗಿರ್ತದೆ. ಓಕೆನಾ, ನಾನು ಸ್ವಲ್ಪ ನೋಟ್ ಡೌನ್ ಮಾಡಿದ್ದೆ. ಇಷ್ಟು ಚಾಪ್ಟರ್ ಆಗ್ತವೆ: ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಎಕನಾಮಿಕ್ಸು 16 ಚಾಪ್ಟ್ರು, ಸೈನ್ಸ್ 30, ಇತಿಹಾಸ 39, ಪರಿಸರ ಅಧ್ಯಯನ, ಇವೆಲ್ಲ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ: ಪಂಚಾಯತು, ಭೂ ಸುಧಾರಣೆ, ಸಹಕಾರ ಸಂಘ, ಆಮೇಲೆ ಪರಿಸರ ಸಮಸ್ಯೆಗಳು, ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದಷ್ಟೇ ಕೇಳಲ್ಲ, ಮತ್ತವನು ಕರೆಂಟ್ ಅಫೇರ್ಸು, ಆಮೇಲೆ ಕರ್ನಾಟಕ ಬಜೆಟ್, ಎಕನಾಮಿಕ್ ಸರ್ವೆ ಕೇಳ್ತಾನೆ, ಆಮೇಲೆ ಪ್ರೋಟೋಕಾಲ್ಸ್, ಇಂಡೆಕ್ಸಸ್ಸು, ಈ ಥರ ಸ್ವಲ್ಪ ಕೇಳ್ತಾನೆ. ಓಕೆನಾ, ಅದಕ್ಕೋಸ್ಕರ ಇವೆಲ್ಲ ಬರ್ತವೆ ಅಂತಂದು ನಾನು ಯಾವುದ್ರ ಅನಾಲಿಸಿಸ್ ಮೇಲೆ ಹೇಳ್ತಿದ್ದೀನಿ ಅಂದರೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಮೇಲೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮೇಲೆ ನಾನು ಹೇಳಬೇಕು. ಅದೇ ಥರನೇ ಹೇಳೋದು. ಯಾಕಂದರೆ ಇದರದ್ದು ವಿಶೇಷತೆ ಏನಂದರೆ, ನನ್ನ ಉದ್ದೇಶ ಏನಾಗಿರ್ತದೆ ಅಂದರೆ, ಬಂದಿರೋ ಕ್ವಶನ್ಗೆ ಆನ್ಸರ್ ಮಾಡೋದು ನನ್ನ ಉದ್ದೇಶ ಆಗಿರ್ತದೆ. ಇಷ್ಟೇ, ಇದೇ ಪಾಲಿಸಿ. ಕ್ವಶನ್ ಏನು ಬರ್ತಿದೆ ಅದಕ್ಕೆ ನಾನು ಕರೆಕ್ಟಾಗಿ ತೆಗಿಬೇಕು, ಅದಕ್ಕೆ ಕರೆಕ್ಟಾಗಿ ನೀಟಾಗಿ ಆನ್ಸರ್ ಮಾಡಬೇಕು. ಇದೇ ನಮ್ಮ ಟಾರ್ಗೆಟ್ ಆಗಿರಬೇಕು. ಸುಮ್ಮನೆ ಇಲ್ಲ ಏನೋ ಒಂದು ಇಂಟ್ರೆಸ್ಟ್ ಇದೆ ಗಂಟೆಗಟ್ಟಲೆ ಓದ್ಬಿಡೋಣ, ಅದು ವರ್ಕ್ ಆಗಲ್ಲ. ಓಕೆನಾ, ಹಾಗಾಗಿನೇ ಅದಕ್ಕೋಸ್ಕರ ಪ್ರಾಪರಾಗಿ ನಾನು ಆಮೇಲೆ ನಾನು ಇವಾಗ ಮಾಡ್ತಿದ್ದೀನಲ್ವ, ಇದರದ್ದು ಏನು ಡೀಟೇಲ್ ಅಂತ ಎಲ್ಲ ಹೇಳ್ತೀನಿ, ಅದರದ್ದು ಏನು ಮಾಡೋದಂತ. ಓಕೆ, ಆಮೇಲೆ ಇದರಲ್ಲಿ 2 ಅಂಶ ಭಾಳ ಇಂಪಾರ್ಟೆಂಟ್. ನಮಗೆ 2 ಅಂಶ ಭಾಳ ಇಂಪಾರ್ಟೆಂಟ್. ಏನಂದರೆ, ಒಂದು ಯಾವುದೋ ಟಾಪಿಕ್ ಓದ್ತೀವಿ ಅಂದರೆ ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಬಂದಿದ್ದಾವೆ. ಒಂದು ಟಾಪಿಕ್ ಇವಾಗ ಏನಪ್ಪ, ವಾಯುಗುಣ ಅಂತ ಜಿಯೋಗ್ರಫಿಯಲ್ಲಿ ಬರುತ್ತೆ. ವಾಯುಗುಣ, ಓಕೆನಾ, ವಾಯುಗುಣ ಅಂತ ಜಿಯೋಗ್ರಫಿಯಲ್ಲಿ ಟಾಪಿಕ್ ಬರುತ್ತೆ. ಆ ಚಾಪ್ಟರ್ ಬಹಳ ದೊಡ್ಡ ಚಾಪ್ಟರ್ ಅದು. ಅದನ್ನಿಷ್ಟು ವಾಯುಗುಣದಲ್ಲಿ ಯಾವಾಗಲೂ ಕ್ವಶನ್ ಬರ್ತವೆ, ಓದೋಣ ಅಂತ ಏನು ಮಾಡ್ತೀವಿ ಅಂದರೆ ವಾಯುಗುಣ ಚಾಪ್ಟರ್ನ ಕಂಪ್ಲೀಟಾಗಿ ಓದ್ತೀವಿ. ಅವನೇನು ಮಾಡ್ತಾನೆ, ಲಾಸ್ಟ್ಗೆ ವಾಯುಗುಣದ ವಿಂಗಡಣೆ ಕೇಳ್ತಾನೆ. KPSC ಮಾಡೋದು ಇದೆ. ಓಕೆನಾ, ವಾಯುಗುಣ ವಿಂಗಡಣೆ ಫಿಕ್ಸ್ ಇರ್ತದೆ ಕ್ವಶನ್. ತಾರೆನ್ಸ್ ಲಾ ಅಂತ ಒಂದು ಬರುತ್ತೆ, ತಾರೆನ್ಸ್ ಲಾ ಅಂತ, ಅಲ್ಲಿ ಕೇಳ್ತಾನೆ. ಓಕೆನಾ, ಅಲ್ಲಿ ತಾರೆನ್ಸ್ ಅವರು ಎಷ್ಟು ವಿಧದಲ್ಲಿ ವಿಂಗಡಣೆ ಮಾಡಿದ್ರು. ಆಮೇಲೆ ಕೊಪೆನ್ಸ್ ಲಾ ಅಂತ ಬರುತ್ತೆ, ಕೊಪೆನ್ಸ್ ಲಾ, ತಾರೆನ್ಸ್ ಲಾ, ಇವು ಫೇವ್ರೇಟ್ ಅವ್ರಿಗೆ. ಇಂಥವು ಎಲ್ಲಿ ಟಾಪಿಕ್ ಇರ್ತವೆ ಅವ್ನು ಹುಡುಕಿ ಇದರಲ್ಲಿ ಈ ಏರಿಯಾದಲ್ಲಿ ಕ್ವಶನ್ ಬರ್ತಿದೆ, ಇದು ನೀವು ಕಂಠಪಂಠ ಹೊಡೀರಿ, ಇಲ್ಲ ಬರ ತೆಗೀರಿ, ಇಲ್ಲ ಯಾರಿಗಾದ್ರೂ ಹೇಳ್ರಿ, ಗಾಡಿ ಮೇಲೆ ಬರದ್ ಹಚ್ಕೊಳ್ರಿ, ಇದನ್ನ ಗಟ್ಟಿ ಹಾಕ್ರಿ. ಇದು ಓಕೆನಾ. ಇದು ಯಾಕಂದ್ರೆ ಇಲ್ಲಿ ಕ್ವಶನ್ ಬರ್ತಿದಾವ ಅಂತ ಹೆಂಗ್ ಗೊತ್ತಾಗ್ತದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್. ನನಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದು ಒಂದು, ಆಮೇಲೆ ಪ್ಲಸ್ ನೆಕ್ಸ್ಟ್ ಯಾವ ತರ ಬರ್ಬೋದು, ಈ ಟಾಪಿಕ್ ಮೇಲೆ ನೆಕ್ಸ್ಟ್ ಯಾವ ತರ ಬರ್ಬೋದು. ಓಕೆನಾ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ನೋಡ್ಬಿಟ್ರೆ ಈ ತರ ಟ್ರೆಂಡ್ ಅಲ್ಲಿ ಬರ್ತಿದೆ, ನೆಕ್ಸ್ಟ್ ಈ ತರ. ನಾನ್ ಮಾಡ್ತಿರೋದು GKಗೆ 2023, 24, 25. ಓಕೆನಾ, ಈ ರೇಂಜಲ್ಲಿ ನೋಡ್ಕೊಂಡ್ರೆ ಸಾಕು. GK ಯಾವ ಟ್ರೆಂಡ್ ಅಲ್ಲಿ ಬರ್ತಿದೆ ಪೇಪರ್ ಇದ್ದೆ. ನಾನು ಈಗ ಆಲ್ರೆಡಿ 18-20 ಕ್ವಶನ್ ಪೇಪರ್ ನಾನು ಇದ್ರೂ ಹಾಕ್ತೀನಿ. KPSC 20ರಿಂದ 30 ಕ್ವಶನ್ ಪೇಪರ್, 20ರಿಂದ 30 ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಬೇಕು. ನೀವು ಪೇಪರ್ ಎಲ್ಲಿದಾವ ಅಂತ ತಲೆ ಕೆಡಿಸ್ಕೊಬೇಡ್ರಿ. ನಾನೆಲ್ಲ KPSC ವೆಬ್ಸೈಟಿಂದ ಎಲ್ಲ ಡೌನ್ಲೋಡ್ ಮಾಡ್ಕೊಡ್ತೀನಿ. ಓಕೆನಾ, ನೀವು ಜಸ್ಟ್ ಒಂದು ಪ್ರಿಂಟ್ ತೊಗೊಂಡು ಕ್ಲೀನಾಗಿ ಓದಬೇಕು.
ಓಕೆನಾ. ನಿಮಗೊಂದು ಸಪ್ರೇಟ್ ಗ್ರೂಪ್ ಮಾಡಿರ್ತೀನಿ, ಅಲ್ಲಿ ಪೇಡ್ ಇರೋರಿಗೆ ಸಪ್ರೇಟ್ ಗ್ರೂಪ್ ಇರುತ್ತೆ, ಅಲ್ಲಿ ನೀವು ಇದನ್ನೆಲ್ಲ ಪ್ರಿಂಟ್ ತೊಗೊಂಡು ಕ್ಲೀನಾಗಿ ಓದ್ಕೋಬೇಕು. ಆಮೇಲೆ ಅದಕ್ಕೆ ಕೀ ಆನ್ಸರ್ ಏನೇನು ಬರುತ್ತೆ ನೋಡ್ಕೋಬೇಕು, ನೀವೇ ಆನ್ಸರ್ ಮಾಡಬೇಕು, ನೀವೇ ಹುಡುಕೋಬೇಕು. ಅದೆಲ್ಲ ನಿಮ್ಮದೇ ಇರುತ್ತೆ ಕೆಲಸ. ಓಕೆನಾ. ನಾನು ಜಸ್ಟ್ ಇವತ್ತು ಈ ಚಾಪ್ಟರ್ ಓದ್ರಿ ಅಂತಂದು ನಾನು ಲಾಸ್ಟ್ ಟೈಮು ಮಾಡಿದ್ದು ಅದನ್ನ ತೋರಿಸ್ತೀನಿ. ಓಕೆ. ಆಮೇಲೆ ನಾನು ಜಿ ಕೆ ಅಷ್ಟೇ ಮಾಡಲ್ಲ, ಜೊತೆಗೆ ಕಮ್ಯುನಿಕೇಷನ್ ಕೂಡ ಒಯ್ಯೋದಾಗಿರುತ್ತೆ ನನ್ನ ಉದ್ದೇಶ. ಜಸ್ಟ್ ಜಿ ಕೆ ಅಂತ ಹೇಳಿ ನಾನು ಜಿ ಕೆ ಅಷ್ಟೇ ಮಾಡೋದು ನನ್ನ ಉದ್ದೇಶ ಆಗಿರಲ್ಲ. ಯಾಕಂದರೆ ಕಮ್ಯುನಿಕೇಷನ್ನೇ ನಿಮ್ಮ ಕೈ ಹಿಡಿಯೋದು. ಹಾಗೋಸ್ಕರ ಕಮ್ಯುನಿಕೇಷನ್ ಕೂಡ ಈಗ ಎಷ್ಟಿದೆ ಕಮ್ಯುನಿಕೇಷನ್ನು, ನಾನು ಅವರೇಜ್ ಆಗಿ ಪ್ಲಾನ್ ಮಾಡ್ಕೊಂಡಿರೋ ಪ್ರಕಾರ 50 ಚಾಪ್ಟರ್ ಆಗ್ತವೆ. ಓಕೆನಾ. 50 ಚಾಪ್ಟರ್ ಆಗ್ತವೆ. ನಾನು 100 ದಿನದಲ್ಲಿ ನಿಮಗೆ 100 ದಿನದಲ್ಲಿ ಕಮ್ಯುನಿಕೇಷನ್ನ 4 ಸರಿ ರಿವಿಷನ್ ಮಾಡಿಸ್ಬೇಕು. ನಾನು 4 ಸರಿ ರಿವಿಷನ್. ಓಕೆನಾ. ಆಮೇಲೆ ಕೆಲವೊಂದಿಷ್ಟು ಇದರೊಳಗೆ ನಾನು ಕೆಲವೊಂದಿಷ್ಟು ಸಬ್ಜೆಕ್ಟ್ಗಿಂತ ಏನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಇಲ್ಲಿದೆ ನೋಡ್ರಿ, ಜಾಸ್ತಿ ಎಲ್ಲಿ ಕ್ವಶನ್ ಬರ್ತವೆ ಅಲ್ಲಿ ನಾನು ಜಾಸ್ತಿ ರಿವಿಷನ್ ಮಾಡಿಸ್ಬೇಕು ನನ್ನ ಉದ್ದೇಶ. ಓಕೆನಾ. ಆಮೇಲೆ ಎನ್ವಿರಾನ್ಮೆಂಟ್ ಸೈನ್ಸು ಇಂಪಾರ್ಟೆಂಟು. ಓಕೆನಾ. ಸಂವಿಧಾನ ಭೂಗೋಳ ಇಂಪಾರ್ಟೆಂಟು. ಓಕೆನಾ. ಈ ಥರ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಟ್ರೆಂಡಿಗೆ ಬರ್ತಿದ್ದಾವೆ ಅವನ್ನ ಜಾಸ್ತಿ ರಿವೈಸ್ ಮಾಡಿಸೋದು ನನ್ನ ಉದ್ದೇಶ ಆಗಿರ್ತದೆ. ಓಕೆನಾ. ಕಂಪ್ಲೀಟು ನಿಮ್ಮದೇ ನೋಟ್ಸು ನೀವೇ ಹುಡ್ಕಾಡ್ಕೊಂಡು ಬರೀಬೇಕು. ನಾನು ಏನು ಮಾಡ್ತೀನಿ, ನೆಕ್ಸ್ಟು ಎಕ್ಸಾಮ್ ಆಗಿದೆ 100 ಡೇ ಪ್ಲಾನ್ ಅಂತ ಹೇಳಿದೆ. ಎಕ್ಸಾಮ್ ಆಗಿದೆ ಜುಲೈ 27ಗಿದೆ. ನಾನು ಯಾವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇದನ್ನು ಏಪ್ರಿಲ್ 3ಕ್ಕೆ ಇದನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದು ಯಾವಾಗ ಮುಗಿಯುತ್ತೆ ಅಂದರೆ 100 ಡೇ ಯಾವಾಗ ಆಗುತ್ತೆ ಅಂದರೆ ಜುಲೈ 12ಗೆ ಆಗುತ್ತೆ. ಇನ್ನು ರಿಮೈನಿಂಗ್ 15 ಡೇಸ್ ಉಳಿದಿರುತ್ತೆ ನಿಮಗೆ ಯಾವುದೇ ಎಕ್ಸಾಮ್ಗೆ. ಓಕೆನಾ. ಹಾಗೆ ಈಗ 120 ದಿನ ಐತಿ ಇವತ್ತಿಗೆ, 120 ದಿನ ಎಕ್ಸಾಮ್ ಇರೋದು. ಓಕೆನಾ. ನಾನು ಅದರಲ್ಲಿ 100 ದಿನ 15 ದಿನ ನಿಮ್ಗೆ ಉಳಿತೆ ಮುಗಿದ್ಮೇಲೆ ಈ 15 ದಿನ ಕಂಪ್ಲೀಟ್ ರಿವೈಸ್ ಆ ಥರ. ಓಕೆನಾ. ಹೆಂಗೆ ಮಾಡ್ತೀನಿ ಅಂದರೆ, ನಾನು ಲಾಸ್ಟ್ ಟೈಮು ಗ್ರೂಪ್ ಬಿ ಇದ್ದಾಗ ಈ ಥರ ಗ್ರೂಪಲ್ಲಿ ಮಾಡಿದ್ದೆ, ಅದು ವರ್ತ್ ಆಯಿತು, ಅದಾಯಿತು. ಆಮೇಲೆ ಪಿ ಡಿ ಒ ಎಕ್ಸಾಮ್ಗೆ ಸ್ಪೆಸಿಫಿಕ್ ಎಕ್ಸ್ಟ್ರಾ ಸಿಲೆಬಸ್ ಅಂತಂದು ಕೆಲವೊಂದಿಷ್ಟು ವೀಡಿಯೋಸ್ ಮಾಡಿದ್ದೆ, ಅದು ಫ್ರೀ ಇತ್ತು ಅವಾಗೆಲ್ಲ. ಅದು ಕೂಡ ವರ್ತ್ ಆಯ್ತು. ಅಂದರೆ ಎಕ್ಸಾಮಲ್ಲಿ ಟ್ರೆಂಡ್ ನೋಡ್ಕೊಂಡು ಮಾಡಿದ್ದು ಅದೆಲ್ಲ ಕರೆಕ್ಟ್ ಆಯಿತು. ಅದಕ್ಕೋಸ್ಕರ ಇದನ್ನೊಂದು ಗ್ರೂಪ್ಸ್ ಇದು ಕಂಪ್ಲೀಟ್ ಜೆ ಕೆ ಪ್ಲಸ್ ಕಮ್ಯುನಿಕೇಷನ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಓಕೆನಾ. ಏನು ಮಾಡ್ತೀನಿ ಅಂದರೆ, ನಾನು ಈಗ ಈ ಥರ ಮಾಡಿದ್ದೆ ಅಂದರೆ ಈ ಥರ ಇಲ್ಲಿದೆ ನೋಡ್ರಿ, ಡೇ 13 45 ಡೇಸ್ ರಿಮೈನಿಂಗ್ ಐತೆ ಅಂತ. ಅಂದರೆ ಇದನ್ನ ಜಿ ಕೆಲಿ ಒಂದು ಚಾಪ್ಟರ್ ಹಾಕೋದು. ಇಲ್ಲಿ ನೋಡ್ರಿ, ಜಿಯೋಗ್ರಫಿ ಅಂತ ಹಾಕಿದ್ದೀನಿ. ಓಕೆನಾ. ಇಲ್ಲಿ ಅಂದರೆ ಕಂಪ್ಲೀಟ್ ಅವಾಗ ಕಡಿಮೆ ದಿನ ಇತ್ತು ಅಂತ ನಾನು ಕಂಪ್ಲೀಟಿಗೆ ಒಂದೊಂದು ಸಬ್ಜೆಕ್ಟ್ ಹೇಳ್ಬಿಡ್ತಿದ್ದೆ. ಬಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ನೇ ದಿನ ಓಕೆನಾ ಈ ಚಾಪ್ಟರ್ ಓದ್ಬೇಕು ನೀವು, ಇಂಗ್ಲೀಷಲ್ಲಿ ಈ ಚಾಪ್ಟರ್ ಓದಬೇಕು, ಕಂಪ್ಯೂಟ್ರಲ್ಲಿ ಈ ಚಾಪ್ಟರ್ ಓದಬೇಕು. ಅಂದರೆ ಡೈಲಿ ಟಾರ್ಗೆಟ್ ಇರುತ್ತೆ. ಅದನ್ನ ಡೈಲಿ ಈ ಒಂದು ಚಾಪ್ಟರ್ ಓದಬೇಕು. ಇದರಲ್ಲಿ ಜಿ ಕೆಲಿ ಈ ಚಾಪ್ಟರ್ ಓದಿದ್ರೆ ಕಮ್ಯುನಿಕೇಷನಲ್ಲಿ ಈ ಚಾಪ್ಟರ್ ಓದಬೇಕು. ಆಮೇಲೆ ಇಷ್ಟೇ ಓದಿ ಬಿಡೋಂಗಿಲ್ಲ. ನಂದು ಇದರಲ್ಲಿ ಏನಂದರೆ, ಇಷ್ಟೇ ಓದಿ ಬಿಡೋಂಗಿಲ್ಲ. ಅದ್ರ ಮೇಲೆ ಇಷ್ಟೇ ಓದಿ ಹಾಗೆ ಸುಮ್ಮನೆ ಪದ್ಯ ಬಿಟ್ರೆ ಅದು ವರ್ತ್ ಆಗಲ್ಲ. ಏನು ಮಾಡ್ಬೇಕಂದ್ರೆ, ನೀವು ಆಮೇಲೆ ಒಂದು ನಿಮಿಷ, ಈ ಥರ ಪ್ರಾಪರಾಗಿ ಪ್ಲಾನ್ ಮಾಡ್ಕೊಂಡು ಓದೋದು ಕಡಿಮೆ. ಆ ಥರ ಪ್ರಾಪರಾಗಿ ಪ್ಲಾನ್ ಮಾಡ್ಕೊಂಡು ಓದಿದ್ರೆ ಮಾತ್ರ ಕ್ಲಿಯರ್ ಆಗೋದು. ಈಗ ನಾನು ಏನು ಮಾಡ್ತೀನಿ, ಸುಪ್ರೀಂ ಕೋರ್ಟ್ ಬಗ್ಗೆ ಓದಿ ಅಂತ ಹೇಳ್ತೀನಿ ನಾನು ನಿಮಗೆ. ಸುಪ್ರೀಂ ಕೋರ್ಟ್ ಬಗ್ಗೆ ಇವತ್ತಿನ ಟಾಪಿಕ್ ಏನಂದ್ರೆ, ನಿಮಗೆ ಡೈಲಿ ಟಾರ್ಗೆಟಲ್ಲಿ ಒಂದೇ ದಿನ ಸುಪ್ರೀಂ ಕೋರ್ಟ್ ಬಗ್ಗೆ ಓದಿ ಅಂತ ಹೇಳ್ತೀನಿ. ನೀವು ಸುಮ್ಮನೆ ಸುಪ್ರೀಂ ಕೋರ್ಟ್ ಗಂಗಾಧರ್ ಸರ್ ಬುಕ್ ತೆಗೆದು, ಲಕ್ಷ್ಮೀಕಾಂತ್ ಬುಕ್ ತೆಗೆದು ಹಾಗೆ ಫುಲ್ ಡೀಟೇಲಾಗಿ ಓದ್ಕೊಂಡು ಶಾರ್ಟ್ ನೋಟ್ ಮಾಡಿಸಿ ಕಳಿಸ್ರಿ ಅಂತ ಹೇಳ್ತೀನಿ. ಹಂಗಲ್ಲ. ಆದ್ಮೇಲೆ ಸುಪ್ರೀಂ ಕೋರ್ಟ್ ಅಂದ್ಬಿಟ್ಟಲೆ ನಾನು ನಿಮಗೆ ಪ್ರೀವಿಯಸ್ ಇಯರ್ಗೂ ಕನಿಷ್ಠ 20 ಕ್ವಶನ್ ಪೇಪರ್ ಕಳಿಸ್ತೀನಿ ಅಂತ ಹೇಳಿದೆ. ಆ 20 ಕ್ವಶನ್ ಪೇಪರಲ್ಲಿ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಏನು ಕ್ವಶನ್ ಬಂದಿದ್ದಾವೆ ಎಲ್ಲ ನೋಟ್ ಡೌನ್ ಮಾಡ್ಕೋಬೇಕು ನೀನು. ಓಕೆನಾ. ಇಲ್ಲ ನಿನಗೆ ಆ ಸಾಫ್ಟ್ ಕಾಪಿ ಇರುತ್ತೆ, ನೀನು ಹಾರ್ಡ್ ಕಾಪಿ ಅದನ್ನ ಜೆರಾಕ್ಸ್ ಮಾಡ್ಕೊಂಡ್ರೆ ತಗೋ, ಇಲ್ಲಾಂದ್ರೆ ಫೋನಲ್ಲಿ ನೋಡ್ಕೊ. ಓಕೆನಾ. ಇದ್ರ ಬಗ್ಗೆ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಬಂದಿದೆ, ಯಾವ ರೀತಿ ಬಂದಿದೆ, ಏನು ಮಾಡ್ತಾನೆ ಗೊತ್ತಾ, ಸುಪ್ರೀಂ ಕೋರ್ಟ್ ಬಗ್ಗೆ ಫುಲ್ ಡೀಟೇಲಾಗಿ ಓದ್ಕೊಂಡು ಹೋಗ್ತಾರೆ ನೀವು. ಅವ್ನು ಏನು ಮಾಡ್ತಾನೆ, ಜಡ್ಜ್ಮೆಂಟ್ ಬಗ್ಗೆ ಕೇಳ್ಬಿಡ್ತಾನೆ. ಸುಪ್ರೀಂ ಕೋರ್ಟಲ್ಲಿ ಇದು ಯಾವುದಕ್ಕೆ ಸಂಬಂಧಿಸಿದೆ, ಪುಟ್ಟಸ್ವಾಮಿ ಕೇಸು ಯಾವುದಕ್ಕೆ ಸಂಬಂಧಿಸಿದೆ, ಕೇಶವಾನಂದ ಕೇಸ್ ಯಾವುದಕ್ಕೆ ಸಂಬಂಧಿಸಿದೆ, ಈ ಥರ ಕೇಳ್ಬಿಡ್ತಾನೆ. ಆಗಿರೋದ್ರಿಂದ ಕ್ವಶನ್ ಪೇಪರ್ ಥ್ರೂನೇ ಹೋಗ್ಬೇಕು ನೀವು. ಓಕೆನಾ. ಆ ರೀತಿ ಕೇಳ್ಬಿಡ್ತಾನೆ. ಅದಕ್ಕೆ ಇದ್ರದ್ದು ನೀವು ಲಾಸ್ಟು ಏನೇನು ಕ್ವಶನ್ ಬಂದಿದ್ದಾವೆ ಈ ಟಾಪಿಕ್ ಮೇಲೆ ಕ್ವಶನ್ ಎಷ್ಟು ನೋಟ್ ಮಾಡ್ಕೋಬೇಕು. ಆಮೇಲೆ ಅದ್ರ ಬಗ್ಗೆ ಬ್ರೀಫ್ ಆಗಿ ನೀವು ನನಗೆ ಅದರದ್ದು ನೋಟ್ಸ್ ಮಾಡಬೇಕು. ಏನು ಕ್ವಶನ್ ಪೇಪರ್ ನೋಡಬೇಕು, ಆಮೇಲೆ ಅದರದ್ದು ನೋಟ್ಸ್ ಮಾಡಬೇಕು. ಓಕೆನಾ. ಇದಿಷ್ಟು ನಿಮ್ಮದು ಡೈಲಿ ಟಾರ್ಗೆಟು. ಅವತ್ತೇನು ಕೊಟ್ಟಿರ್ತೀನಿ ಆ ಟಾಪಿಕ್ದು ಕ್ವಶನ್ ಪೇಪರು, ಅದರದ್ದು ನೋಟ್ಸು. ಓಕೆನಾ. ಇದೇ ರೀತಿ ಮಾಡ್ಕೊಂತ ಹೋದ್ರೆ 100 ದಿನ ಅನ್ನೋಷ್ಟರಲ್ಲೇ ಫುಲ್ ನಿಮ್ಮದು ಸಿಲೆಬಸ್ ಎಲ್ಲ ನನ್ನ ಪ್ಲಾನ್ ಪ್ರಕಾರ ಸಿಲೆಬಸ್ ಎಲ್ಲ 70 ಡೇಸಲ್ಲಿ ಮುಗಿಸಿ ಇನ್ನು 30 ಡೇಸಲ್ಲಿ ಕಂಪ್ಲೀಟ್ ರಿವಿಷನ್ ಮಾಡಿಸ್ಬೇಕಂತ. ಬಟ್ ಡೈಲಿ ಮಾಡೋದ್ರಿಂದ ನನಗೆ ಇವತ್ತೊಂದು ಮಾರ್ನಿಂಗ್ ಅನಿಸಿದ್ದೇನೆಂದರೆ, ಕಮ್ಯುನಿಕೇಷನ್ನು ಜಾಸ್ತಿ ವರ್ತು. ಕಮ್ಯುನಿಕೇಷನ್ ಯಾಕಂದರೆ ಅದು ಇಷ್ಟಕ್ಕೆ ನೋಡಿದರೆ ಕಮ್ಯುನಿಕೇಷನ್ನು ಕಡಿಮೆ ಇರುತ್ತೆ ಸಿಲೆಬಸ್. ಓಕೆನಾ. ಕಮ್ಯುನಿಕೇಷನ್ ಇದಿಷ್ಟಕ್ಕೆ 100 ಮಾರ್ಕ್ಸು. ಓಕೆನಾ. ಇದಿಷ್ಟಕ್ಕೂ ಸೇರಿ 100 ಮಾರ್ಕ್ಸು ಆಗಿರೋದ್ರಿಂದ ನಾನು ಕಮ್ಯುನಿಕೇಷನ್ನ
ಎಕ್ಸಾಮ್ ಬರೋಷ್ಟರಲ್ಲಿ 4 ಸರಿ ರಿವಿಷನ್ ಮಾಡಿಸ್ಬೇಕಂತ ನನ್ನ ತಲೆಯಲ್ಲಿ ಪ್ಲಾನ್ ಇರೋದು. ಓಕೆನಾ, 50 ಚಾಪ್ಟರ್ ಬರ್ತವೆ, ಎಲ್ಲವೂ ಸೇರಿ 50 ಚಾಪ್ಟರ್ ಬರ್ತವೆ. 50 ಚಾಪ್ಟರ್ನ ನಾನು 4 ಸರಿ ರಿವಿಷನ್ ಮಾಡಿಸ್ಬೇಕು ನಿಮಗೆ. ಎಷ್ಟು 100 ಡೇಸಲ್ಲಿ. ಹಾಗಿರೋದ್ರಿಂದ ಹಾಗೆ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಮಿಸ್ ಆಗೋ ಚಾನ್ಸಸ್ ಇರಲ್ಲ. ಮತ್ತೆ ಹೇಳ್ತಿದ್ದೀನಿ, ನಾನು ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತೇನೆ ಅಂದರೆ ಫುಲ್ ಕಮಿಟ್ ಆಗಿರ್ಬೇಕು. 100 ಡೇ ಫುಲ್ ಕಮಿಟ್ಮೆಂಟ್. ನಾನು ಡೈಲಿ ನೀವು ಕನಿಷ್ಠ 8 ಅವರ್ ಫುಲ್ ವರ್ಕ್ ಮಾಡ್ತೀನಿ ಅಂತ. ಆಮೇಲೆ ನಿಮ್ಮ ಮೇಲೆ ನೀವು ಪ್ರಾಮಿಸ್ ಮಾಡ್ಕೋಬೇಕು, ನಾ ಯಾವುದೇ ಕಾರಣಕ್ಕೂ 100 ದಿನ ಈ ಎಕ್ಸಾಮಿಗೆ ಬಿಟ್ಟು ಬೇರೆ ಏನಕ್ಕೂ ಮಾಡೋದಿಲ್ಲ. ಏನು ಡೈಲಿ ಟಾರ್ಗೆಟ್ ಇರುತ್ತೆ ಅದನ್ನ ಕಂಪ್ಲೀಟ್ ಆಗಿ ವರ್ಕ್ ಮಾಡೋದು, ಅದ್ರ ಬಗ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋದು, ಇದೇ ವರ್ಕ್ ಆಗಿರ್ಬೇಕು ನಿಮಗೆ. ಆಮೇಲೆ ಅದರದ್ದು 360 ಡಿಗ್ರಿ ನೀವು ನೆಟ್ಟಲ್ಲಿ ಸರ್ಚ್ ಮಾಡೋದ್ರ ಬರ್ಕೊಳ್ಳಿ, ಬುಕ್ಸ್ ನೋಡೋದ್ರ ಬರ್ಕೊಳ್ಳಿ, ಅಷ್ಟು ನೋಡಿ ಬರೀಬೇಕು. ಓಕೆನಾ. ಆಮೇಲೆ ಡೈಲಿ ಆಕ್ಟಿವ್ ಇರ್ಬೇಕು ನೀವು. ಅದನ್ನೆಲ್ಲ ನೀವು ಮಾಡಿ ನನಗೆ ಕ್ರಿಸ್ಪಿಯಾಗಿ ನೋಟ್ಸ್ ಕಳಿಸ್ಬೇಕು. ಅದರದ್ದು ನಾನು ನಿಮಗೆ ಎಲ್ಲಿ ಕಳ್ಸೋದು ಹೆಂಗೆ ಕಳ್ಸೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುವ ಟೆಲಿಗ್ರಾಮಿಗೆ ಜಾಯ್ನ್ ಆದರೆ ನೀವು ಅಲ್ಲಿ ಚಾನಲಲ್ಲಿ ನಂದೊಂದು ಲಿಂಕ್ ಹಾಕ್ತೀನಿ. ಅದಕ್ಕೆ ಲಿಂಕ್ ಹಾಕಿದ್ರೆ ನೀವು ಅಲ್ಲಿ ಟೆಲಿಗ್ರಾಮಲ್ಲಿ ನನಗೆ ಟೆಕ್ಸ್ಟ್ ಮಾಡ್ಬೋದು. ಆ ಥರ ನೀವು ಮಾಡ್ಕೋಬೋದು. ಅದಕ್ಕೆ ಪೇಮೆಂಟು ಕೂಡ ನಾನು ಅಲ್ಲೇ ಮಾಡೋಕ್ಕೆ ನಿಮ್ಗೆ ಹೇಳ್ತೀನಿ. ಓಕೆನಾ. ಆಮೇಲೆ ಅದರದ್ದು ಶಾರ್ಟ್ ನೋಟ್ಸ ನೀವು ಅವತ್ತಿಂದ ಅವತ್ತೇ ನನಗೆ ಸಬ್ಮಿಟ್ ಮಾಡಬೇಕು. ಓಕೆನಾ, ಸಬ್ಮಿಟ್ ಮಾಡಬೇಕು. ಇಷ್ಟು ಇದ್ರದ್ದು ಮಾಡಿದ್ರೆ ಅಂದರೆ ನೀವು ಡೈಲಿ ಅಷ್ಟಾಗುತ್ತೆ. ಹಾಗಾದರೆ ಸರ್ ಇದಕ್ಕೆ ಫೀಸ್ ಎಷ್ಟು? ಫೀಸ್ ಏನಂದ್ರೆ ಭಾಳ ಕಮ್ಮಿ ಅಂದರೆ ಭಾಳ ಕಮ್ಮಿ. ಓಕೆನಾ. ಡೈಲಿ 1 ಟೀ ಎಷ್ಟು ಕೊಡ್ತಾರೆ? 1 ಟೀಗೆ ಎಷ್ಟು ಇರುತ್ತೆ ಪ್ರೈಸು? 5 ರೂಪಾಯಿ ಇರುತ್ತೆ. ಓಕೆನಾ, 1 ಟೀಗೆ 5 ರೂಪಾಯಿ ಇರುತ್ತೆ. ಡೈಲಿ 5 ರೂಪಾಯಿ ಲೆಕ್ಕದಂಗೆ ಆ ಥರ ಮಾಡ್ತಿದ್ದೀನಿ ನಾನು. ಯಾಕಂದರೆ ಜಾಸ್ತಿ ಮಾಡೋಣ ಅಂದರೆ ನಮ್ಮ ಟೀಮ್ ಹುಡುಗರೆಲ್ಲ ಇಲ್ಲ, ಧಾರವಾಡದಲ್ಲಿ ಇಷ್ಟಕ್ಕೂ ಕೂಡ ಹುಡುಗರು ಇದು ಪ್ರಾಬ್ಲಮ್ ಇರುತ್ತೆ ಅಂತ ನಾನು 1 ಟೀಗೆ 5 ರೂಪಾಯಿ ಆ ಥರ ಅಂದರೆ 100 ಡೇಗೆ ಎಷ್ಟಾಗುತ್ತೆ? 500 ಇರುತ್ತೆ. ಓಕೆನಾ, ಇಷ್ಟೇ ನಾನು ಮಾಡ್ತಿರೋದು. ಓಕೆನಾ. 100 ದಿನ ಇರುತ್ತೆ. ನಾನು 100 ದಿನನೂ ಕೂಡ ಆ್ಯಕ್ಟಿವಿಟಿ ನಿಮ್ಗೆ ಏನೇನು ಮಾಡ್ಬೇಕು ಅಂತ ಎಲ್ಲ ಹೇಳ್ತಿರ್ತೀನಿ. ಓಕೆ. 1 ಟೀ ನೀವು 100 ದಿನ ನಿನಗೋಸ್ಕರ ನೀನು ದಿನ 5 ರೂಪಾಯಿ ಚಹಾ ಕುಡಿಯೋದು ಬಿಡಬೇಕು. ದುಡ್ಡಿಲ್ಲ ಅನ್ನೋರು ಅದೇನು ಮ್ಯಾಟ್ರಲ್ಲ. 500 ರೂಪಾಯಿ ಎಲ್ಲ ಕಳೆದು ಬಿಡ್ತಾರೆ ಗೊತ್ತು ನನಗೆ. ಓಕೆನಾ. ಹಂಗೆ ಸುಮ್ಮನೆ ಎಲ್ಲಿಗೂ ಹೋದ್ರೆ ಏನು ಇಲ್ಲಾಂದ್ರೆ 500 ರೂಪಾಯಿ ದುಡ್ತಾನೆ ಅಂತ ಮನುಷ್ಯ ಆದ್ರೂ ಕೂಡ. ಓಕೆನಾ. ಅದಕ್ಕೆ ನಾನು ಎಂಥ ಹುಡುಗ ಅವ್ನಿಗೆ ಏನು ಸಪೋರ್ಟ್ ಇಲ್ಲ ಅಂದ್ರೂ ಕೂಡ ಅಂಥ ಹುಡುಗರಿಗೆ ನಾನು ಮಾಡ್ಬೇಕಂತ ಇದ್ರದ್ದು ಉದ್ದೇಶದಿಂದ ಭಾಳ ಕಡಿಮೆ ಫೀಸ್ ಇಟ್ಟಿದ್ದೀನಿ. ಬೇಕಂದವ್ರು ನೀವು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಉದ್ದೇಶ ಭಾಳ ಕಡಿಮೆ ಹುಡುಗರಿಗೆ ಕಂಪ್ಲೀಟಾಗಿ ಫೋಕಸ್ಡ್ ಆಗಿ ಕೊಡ್ಬೇಕಂತ ನನ್ನ ಉದ್ದೇಶ ಇರೋದು. ಓಕೆನಾ. ಇದು ಮಾಡೋಕ್ಕಂತ ಪ್ಲಾನ್ ಇದೆ ನೋಡಿ. ನೀವು ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರೂ ಇದನ್ನ ಮಾಡ್ತಿದ್ರೆ ಅವ್ರಿಗೂ ಕೂಡ ಇದನ್ನ ತಿಳಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮದು ಇದಕ್ಕೆ ಲೈಕ್ ಮಾಡಿ ಇದ್ರದ್ದು ಅಭಿಪ್ರಾಯ ನೀವು ಕಮೆಂಟ್ ಮಾಡಿದ್ರೆ ಯೂಟ್ಯೂಬ್ ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಜಾಸ್ತಿ ಇನ್ಫಾರ್ಮೇಷನ್ಗೆ ಡಿಸ್ಕ್ರಿಪ್ಷನಲ್ಲಿರುವ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಅಲ್ಲಿ ಕಂಪ್ಲೀಟ್ ಇದ್ರದ್ದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಮತ್ತೆ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳ್ತೀನಿ ನಿಮಗೆ. ಓಕೆನಾ. ನಾನು ಇದರಲ್ಲಿ ಆಮೇಲೆ ಎಕ್ಸ್ಟ್ರಾ ಇಲ್ಲಿ ನೋಡಿ ಬಜೆಟು ಇವೆಲ್ಲ ಇಂಪಾರ್ಟೆಂಟು. ಇಲ್ಲಿ ನೋಡಿರಿ ಬಜೆಟ್ ಇದೆ, ಎಕನಾಮಿಕ್ ಸರ್ವೆ, ಬಜೆಟು, ಇವೆಲ್ಲ ನೀವು ನೀಟಾಗಿ ಕಲ್ಕೋಬೇಕು. ಇವನ್ನ ಎಲ್ಲೆಲ್ಲಿ ಇಲ್ಲಿ ಕ್ವಶನ್ ಬಂದೇ ಬರ್ತಾವ್ರಿ. ಫಿಕ್ಸ್ ಕ್ವಶನ್ ಇರ್ತಾವೆ ಇಲ್ಲಿ. ನಾವು ಸುಮ್ಮನೆ 1 ವರ್ಷ 2 ವರ್ಷ ಕರೆಂಟ್ ಅಫೇರ್ಸ್ ಓದ್ತೀವಿ. ನಾನು ಕರೆಂಟ್ ಅಫೇರ್ಸ್ಗೆ ಪ್ರಾಮುಖ್ಯತೆ ಕೊಡೋದಿಲ್ಲ, ಭಾಳ ಕಡಿಮೆ ಇದರಲ್ಲಿ. ಯಾಕಂದರೆ ಅವನು ಈಗ 2025ರಲ್ಲಿ ನಡೀತಾ ಕ್ವಶನ್ ಪೇಪರಲ್ಲಿ ಏನು ಮಾಡ್ತಾನಂದರೆ 2022ರ ಪ್ರಕಾರ ಅಂತ ಕೊಡ್ತಾನೆ. ಹೋಗ್ತಾರೆ 2022 2-3 ವರ್ಷದಿಂದ ಕ್ವಶನ್ ಕರೆಂಟ್ ಅಫೇರ್ಸ್ ಓದೋಕ್ಕಾಗುತ್ತಾ? ಅದಕ್ಕೋಸ್ಕರ ನಾನು GK ಜಾಸ್ತಿ ಓದ್ಕೊಡ್ತೀನಿ. ಕರೆಂಟ್ ಅಫೇರ್ಸ್ಗೂ ಎಲ್ಲಿ ಟಾಪಿಕ್ ಅದು ಬಂದೇ ಬರಬೇಕು ಅನ್ನೋ ಟಾಪಿಕ್ಸ್ನು ಕೂಡ ಮಾಡೋಣ, ಬಟ್ ಹೇಳ್ತೀನಿ. ಬಟ್ ಇದರಲ್ಲಿ ಕರೆಂಟ್ ಅಫೇರ್ಸ್ಗಿಂತ ಜಾಸ್ತಿ GK ಓದ್ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಕಮ್ಯುನಿಕೇಷನ್ಗೆ ಓದ್ಕೊಡ್ಬೇಕು. ಓಕೆನಾ. ನಾನು ಇನ್ನೊಮ್ಮೆ ಹೇಳ್ತಿದ್ದೀನಿ, ವರ್ಕು ಕಂಪ್ಲೀಟ್ ಆಗಿ ನೀವೇ ಮಾಡಬೇಕು. ನಾನು ಡೈಲಿ ಟಾರ್ಗೆಟ್ ಕೊಡ್ತೀನಿ, ಈ ಚಾಪ್ಟರ್ ಅಂತಂದು. ಓಕೆನಾ. 100 ಡೇಗೆ ಮಾಡೋದು. ಆಮೇಲೆ ಅದನ್ನ ರಿವಿಷನ್ ಮಾಡ್ಸೋಕ್ಕೆ ಟಾಪಿಕ್ ಕೊಡ್ತೀನಿ, ನೀವೇ ಓದಿ ನೀವೇ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹೇಳ್ಬೇಕು ನನಗೆ. ಓಕೆನಾ. ಇದೆ. ಮತ್ತು ಆಮೇಲೆ ಸರ್ ನೀವು ಆಮೇಲೆ ಕ್ಲಾಸ್ ಮಾಡ್ತೀನಿ ಅಂತ ಅಂದ್ಕೊಂಡು ನಾ ಜಾಯ್ನ್ ಆದೆ, ಆ ಥರ ಎಲ್ಲ ಇಲ್ಲ. ಅದರದ್ದೆಲ್ಲ ಕ್ಲಾರಿಫೈ ಆಗಲಿ ಅಂತಲೇ ಇದು ಒಂದು 1/4 ಗಂಟೆ ವೀಡಿಯೋ ಮಾಡಿಬಿಡೋಣ ಅಂತ ವೀಡಿಯೋ ಮಾಡಿರೋದು. ಓಕೆನಾ. ಇದಕ್ಕೂ ಮೀರಿ ಏನಾದ್ರು ಡೌಟ್ ಬಂದರೆ ಟೆಲಿಗ್ರಾಮಲ್ಲಿ ನನಗೆ ನೀವು ಮೆಸೇಜ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿ ಹೇಳಿದರೆ ನಾನು ಅದ್ರ ಬಗ್ಗೆ ನೋಡೋಣಂತೆ ಮುಂದೆ. ಓಕೆ. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬೇಕಂದ್ರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಫಸ್ಟು ಡಿಸ್ಕ್ರಿಪ್ಷನಲ್ಲಿರೋದ್ರಿಂದ ಅಲ್ಲಿ ನಾನು ಟೆಕ್ಸ್ಟ್ ಮಾಡ್ತೀನಿ. ಅಲ್ಲಿ ಬೇರೆ ಗ್ರೂಪಿಗೆ ನಿಮ್ಮನ್ನು ಶಿಫ್ಟ್ ಮಾಡ್ತೀವಿ. ಓಕೆ. ಥ್ಯಾಂಕ್ ಯು ವೆರಿ ಮಚ್.